ನಮ್ಮ ಎಲ್ಲ ವೀರಶೈವ ಸಮುದಾಯದವರಿಗೆ ನನ್ನ ನಮಸ್ಕಾರ. ಇವತ್ತೊಂದು ತುಂಬ ಮುಖ್ಯವಾದ ಒಂದು ವಿಚಾರನ ಮಾತಾಡೋಣ ಅಂತೇಳಿ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಅದೇನಪ್ಪ ಅಂತಂದರೆ ನಮ್ಮ ವೀರಶೈವ ಲಿಂಗಾಯತರ ಮೀಸಲಾತಿ ವಿಚಾರ. ನಿಮ್ಮೆಲ್ಲರಿಗೂ ಗೊತ್ತಿದೆ, ಈ ಮೀಸಲಾತಿಗೋಸ್ಕರ ಎಷ್ಟೋ ವರ್ಷಗಳಿಂದ ಹೋರಾಟ ನಡೀತಾನೆ ಇದೆ. ಆದರೂ ನಮಗೆ ಮೀಸಲಾತಿ ಸಿಗ್ತಾ ಇಲ್ಲ. ಯಾಕೆ ಸಿಗ್ತಾ ಇಲ್ಲ? ಲಾಜಿಕ್ ವೆರಿ ಸಿಂಪಲ್. ನಿಜವಾಗ್ಲೂ ನಮಗೆ ಮೀಸಲಾತಿನ ಕೊಡಿಸ್ಲೇಬೇಕು ಅಂತ ಇದ್ದಿದ್ರೆ ನಿಮ್ಮ ರಾಜಕೀಯ ಏನು ಒಂದು ನಮ್ಮವರು, ನಮ್ಮ ಲಿಂಗಾಯತ ನಾಯಕ ಅಂತ ಕರ್ಕೊಂತೀರಾ. ಹತ್ತತ್ರ ನನಗೆ ಎಕ್ಸಾಕ್ಟ್ ಕೌಂಟ್ ಗೊತ್ತಿಲ್ಲ, ಒಂದು 65 ಜನ MLAಗಳು ಇದ್ದಾರೆ ಅನ್ಸುತ್ತೆ, ಇನ್ಕ್ಲೂಡಿಂಗ್ ಆಲ್ ಪಾರ್ಟೀಸ್ ಇನ್ ಕರ್ನಾಟಕ. ಅವರು ಮನ್ಸು ಮಾಡಿದ್ರೆ ಬರೀ 24 ಗಂಟೆ ಒಳಗಡೆ ನಮಗೆ ಮೀಸಲಾತಿನ ಕೊಡಿಸ್ಬೋದಾಗಿತ್ತು. ಅವ್ರು ಕೊಡ್ಸಲ್ಲ, ಕೊಡಿಸ್ತಾನೂ ಇಲ್ಲ, ಕೊಡಿಸೋದು ಇಲ್ಲ. ಅದೇ ರೀತಿ ಎಲ್ಲ ಲಿಂಗಾಯತ ಸಮುದಾಯದ ಜನ ಕೂಡ ಮನ್ಸು ಮಾಡಿ ನಿಂತಿದ್ರೆ 24 ಗಂಟೆ ಒಳಗಡೆ ನಿಮಗೆ ಸೇರಬೇಕಾದಂಥ ಮೀಸಲಾತಿನ ನೀವು ಪಡ್ಕೋಬೋದಾಗಿತ್ತು. ಅದನ್ನು ನೀವು ಮಾಡ್ತಾ ಇಲ್ಲ. ಅದಕ್ಕೆ ಕಾರಣ ಏನಂದ್ರೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಈಗ ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ನೀವು ಸೆಂಟ್ರಲ್ OBC ಲಿಸ್ಟ್ನಲ್ಲಿ ಲಿಂಗಾಯತರು ಇಲ್ಲ, ಆಯ್ತಾ? ನಿಮಗೆ ಈ ಒಂದು ಅಪರ್ಚುನಿಟಿ ಏನೊಂದು OBC ಒಳಗಡೆ ಸೇರಿಸಿದ್ರೆ, ಈಗ ಎಷ್ಟೋ ನಮ್ಮ ಮಕ್ಕಳು IAS IPS ಆಗೋರು, ಬರೀ IAS IPS ಅಂತ ಅಲ್ಲ, ಎಷ್ಟೋ ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಸೆಂಟ್ರಲ್ಗೆ ಬರ್ತಕ್ಕಂಥ ಪ್ರತಿಯೊಂದು ಹುದ್ದೆಗಳಿಗೆ ನಾವು OBCಯಲ್ಲಿ ಇಲ್ಲ. ಎಲ್ಲ ಲಿಂಗಾಯತರು ಜನರಲ್ ಕ್ಯಾಟಗರಿಯಲ್ಲಿ ಬರ್ತೀರಿ. ಬೇರೆ ಮಕ್ಕಳು ಒಂದು 650-700 ಮಾರ್ಕ್ಸ್ ತಗೊಂಡವರು ದೊಡ್ಡ ದೊಡ್ಡ ಹುದ್ದೆನಲ್ಲಿ IAS IPS ಆಗ್ತಿದ್ದಾರೆ. ನಮ್ಮ ಮಕ್ಕಳು 950 ಮಾರ್ಕ್ಸ್ ತೆಗೆದ್ರು ಕೂಡ ಸೀಟ್ ಸಿಕ್ಕೋದಿಲ್ಲ. ಕಾರಣ ಏನಂದ್ರೆ ನಮಗೆ ಮೀಸಲಾತಿ ಇಲ್ಲ. ಅಲ್ಲಿಗೆ ಏನರ್ಥ? ಕೇಂದ್ರದಲ್ಲಿ ಬರ್ತಕ್ಕಂಥವೆಲ್ಲ ದೊಡ್ಡ ದೊಡ್ಡ ಹುದ್ದೆಗಳು. ನಾನು ಆಗ್ಲೇ ಹೇಳ್ದಂತೆ IAS IPS IRS ಎಲ್ಲ ಕೇಂದ್ರ ಸರ್ಕಾರದ ಲಿಮಿಟ್ನಲ್ಲಿ ಬರ್ತಕ್ಕಂಥವು. ನಮ್ಮ ಸಮುದಾಯದ ಮಕ್ಕಳು ಇದರಿಂದ ವಂಚನೆ ಆಗ್ತಾ ಇದ್ದಾರೆ. ಬೇರೆ ಮಕ್ಕಳೆಲ್ಲ ಒಳ್ಳೊಳ್ಳೆ ಹುದ್ದೆನಲ್ಲಿರ್ತಾರೆ, ನಮ್ಮ ಮಕ್ಕಳೆಲ್ಲ ಒಳ್ಳೊಳ್ಳೆ ಹುದ್ದೆಗೆ ಹೋಗಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸೊ ಈ ಹೋರಾಟದ ಬಗ್ಗೆ ನಮ್ಮ ಗುರುಗಳು ಮತ್ತೆ ನಮ್ಮ ಯತ್ನಾಳ್ ಸಾಹೇಬರು ತುಂಬಾ ಸ್ಟ್ಯಾಂಡ್ ಆಗಿ ನಿಂತಿದ್ದಾರೆ. ತುಂಬಾ ಸ್ಟ್ಯಾಂಡ್ ಅಂದ್ರೆ, ಯತ್ನಾಳ್ ಸಾಹೇಬರು ಏನಪ್ಪಾ ಅಂತಂದ್ರೆ, ಯಾವುದೇ ಪಾರ್ಟಿಲಿರ್ಲಿ, ಇರ್ರೆಸ್ಪೆಕ್ಟಿವ್ ಆಫ್ ಎನಿ ಪಾರ್ಟಿ, ಅವರು ಅಧಿಕಾರದಲ್ಲಿ ಇರಲಿ ಇಲ್ಲದೆ ಇರಲಿ, ನಮ್ಮ ಜನಗಳಿಗೋಸ್ಕರ, ಲಿಂಗಾಯತರಿಗೋಸ್ಕರ, ಅವರ ಒಳಿತಿಗೋಸ್ಕರ, ನಮ್ಮ ಮುಂದಿನ ಮಕ್ಕಳಿಗೋಸ್ಕರ ಈ ಮೀಸಲಾತಿನ ಕೊಡಿಸ್ಬೇಕು ಅಂತೇಳಿ ಎಷ್ಟೋ ವರ್ಷಗಳಿಂದ ಹೋರಾಟ ನಡೆಸ್ತಾನೆ ಇದ್ದಾರೆ. ಅಂಥವರಿಗೆ ನೀವೇನಾದರೂ ಸಹಕಾರ ಕೊಡ್ಲಿಲ್ಲ ಅಂತಂದ್ರೆ ನೀವು ಮೀಸಲಾತಿ ಅನ್ನೋದನ್ನ ಮರ್ತ್ಕೊಂಬಿಡಿ. ಯಾಕೆ ಹೇಳಿ? ಬೇರೆ ನಾಯಕರು, ಬೇರೆ ಯಾವುದೇ MLAಗಳು ಯಾರು ನಿಮಗೆ ಮೀಸಲಾತಿ ಕೊಡಕ್ ಬರೋದಿಲ್ಲ, ಕೊಡ್ಸಕ್ ಹೋರಾಟನೂ ಮಾಡೋದಿಲ್ಲ. ಅವ್ರದ್ದು ಲಾಜಿಕ್ ಸಿಂಪಲ್. ಹೆಸರಿಗೆ ಲಿಂಗಾಯತರು ಓಟ್ ಬೇಕು, ಆದ್ರೆ ಅವ್ರ ಲಿಂಗಾಯತರಿಗೋಸ್ಕರ ಏನು ಮಾಡೋದು ಅವ್ರಿಗೆ ಬೇಕಿಲ್ಲ. ನೀವೊಂದು ಯೋಚನೆ ಮಾಡಿ, ನಮ್ದು ದೊಡ್ಡ ದೊಡ್ಡ ಏನು ಸೋಕಾಳ್ ಲಿಂಗಾಯತರು ಇದ್ದಾರೆ. ಈಗ ನಮ್ಮ ಯಡಿಯೂರಪ್ಪ ಅವ್ರ ಫ್ಯಾಮಿಲಿ ಇದೆ, ನಮ್ಮ ಶಾಮನೂರ್ ಶಿವಶಂಕರಪ್ಪ ಅವ್ರ ಫ್ಯಾಮಿಲಿ ಇದೆ, MB ಪಾಟೀಲ್ ಇದ್ದಾರೆ. ನಾನು ಎಲ್ಲ ಹೆಸರುಗಳು ತಗೊಳಲ್ಲ, ತುಂಬಾ ಜನ ದೊಡ್ಡ ದೊಡ್ಡ ಲಿಂಗಾಯತರ ಲೀಡರ್ಸ್ ಇದ್ದಾರೆ. ಇವರೆಲ್ಲ ಮನ್ಸು ಮಾಡಿದ್ರೆ ಯಾವ ಕ್ಷಣಕ್ಕೆ ಬೇಕಾದ್ರೂ ನಿಮ್ಮನ್ನ OBC ಪಟ್ಟಿಲೂ ಸೇರಿಸ್ಬೋದಿತ್ತು, ಪಂಚಮಸಾಲಿ ಲಿಂಗಾಯತರನ್ನು ಕೂಡ 2N ಸೇರಿಸ್ಬೋದಿತ್ತು. ಮಾಡ್ಲಿಲ್ಲ. ಯಾಕೆ ಅಂದ್ರೆ ಪ್ರತಿ ವರ್ಷ ಡಿಸೆಂಬರ್ ಅಲ್ಲಿ ಸಮಾವೇಶ, ಲಿಂಗಾಯತ ಸಮಾವೇಶ ಮಾಡೋದು, ಒಂದು ಆಶ್ವಾಸನೆ ಕೊಡೋದು, ನಾವು ಕೇಂದ್ರದಲ್ಲಿ OBC ಪಟ್ಟಿಗೆ ಸೇರಿಸ್ತೀವಿ, ಪತ್ರದಲ್ಲಿ ಓದೋದು, ಅಲ್ಲಿಡೋದು. ಪತ್ರದಲ್ಲಿ ಓದಿಟ್ಟ ಕ್ಷಣಕ್ಕೆ ನಿಮ್ಗೆ ಮೀಸಲಾತಿ ಸಿಗುತ್ತಾ? ಇಲ್ಲ. ಅವ್ರು ಬಂದು ಹೋರಾಟ ಮಾಡಿದ್ರೆ ಸಿಕ್ತಿತ್ತು. ಮಾಡಲ್ಲ ಅವರು. ಯಾಕೆ ಹೇಳಿ? ಅವ್ರಿಗದು ಬೇಕು. ಪ್ರತಿ ವರ್ಷ ನಿಮ್ ಓಟ್ ಬೇಕು ಅವ್ರಿಗೆ. ಪ್ರತಿ ವರ್ಷ ನಾವು ಕೊಡಿಸ್ತೀವಿ ಅಂತಿರ್ತೀರಾ. ಅಂತಿದ್ದಾಗ 10 ಜನಗಳಿಗೆ ನಮ್ ಲಿಂಗಾಯತರಿಗೆ ಏನೋ ಮಾಡ್ತಿದ್ದಾರೆ ಅನ್ಸುತ್ತೆ. ಮಾಡ್ತಿರಲ್ಲ. ಅವ್ರಿಗೆ ಬೇಕಿರೋದು ನಿಮ್ ಓಟ್ ಅಷ್ಟೇ ಅವ್ರಿಗೆ ಬೇಕಿರೋದು. ಅದ್ರ ಜೊತೆಗೆ ಅವ್ರು ಬೆಳಿಬೇಕು, ಅವ್ರ ಫ್ಯಾಮಿಲಿ ಬೆಳಿಬೇಕು ಅಷ್ಟೇ. ಬಿಟ್ರೆ ನಮ್ಮ ಲಿಂಗಾಯತ ಜನಗಳು ಬೆಳೆಯೋದು ಯಾರಿಗೂ ಇಷ್ಟ ಇಲ್ಲ. ನಿಷ್ಪಕ್ಷಪಾತವಾಗಿ ಹೋರಾಟ ಮಾಡ್ತಿರೋರು, ನಾನೊಬ್ಬ ಎಜುಕೇಟೆಡ್ ಆಗಿ ಹೇಳ್ತಾ ಇದ್ದೀನಿ, ತುಂಬಾ ಇದ್ರ ಬಗ್ಗೆ ತಿಳ್ಕೊಂಡು ಹೇಳ್ತಾ ಇದ್ದೀನಿ. ನಮ್ಮ ಜನಗಳಿಗೆ, ನಮ್ಮ ಮಕ್ಕಳಿಗೆ ಒಳ್ಳೇದಾಗ್ಲಿ ಅಂತ ಯಾರಾದ್ರೂ ಹೋರಾಟ ಮಾಡ್ತಿದ್ರೆ ಅದು ಯತ್ನಾಳ್ ಅವರು ಮಾತ್ರ. ಅರ್ಥ ಮಾಡ್ಕೊಳ್ಳಿ.
ನಾನು ಯತ್ನಾಳವ್ರನ್ನ ಮೊದಲು ಏನು ಹಿಂಗೆ ಮಾತಾಡ್ತಾರಲ್ಲ ಅನ್ಕೊಂತಿದ್ದೆ. ಆದ್ರೆ ತುಂಬ ಯೋಚನೆ ಮಾಡಿ ನೋಡಿದಾಗ ಗೊತ್ತಾಯಿತು, ನಿಜವಾಗ್ಲೂ ಲಿಂಗಾಯತರಿಗೆ ಯಾರಾದರೂ ಒಬ್ಬ ನಾಯಕ ಅಂತ ಇದ್ರೆ ಅದು ಯತ್ನಾಳವರು ಮಾತ್ರ. ಈಗ ನೀವೇನಾದರೂ ಯತ್ನಾಳವ್ರನ್ನಾಗಲಿ, ನಮ್ಮ ಗುರುಗಳು ಎಷ್ಟು ವರ್ಷಗಳಿಂದ ಮಠನ ಬಿಟ್ಟು ನಮ್ಮ ಮಕ್ಕಳಿಗೆ ಒಳ್ಳೇದಾಗಲಿ ಅಂತ ಹೇಳಿ ಪ್ರತಿ ಹಳ್ಳಿಗೆ ಹೋಗಿ ಈ ಮೀಸಲಾತಿಯಿಂದ ನಿಮಗೆ ಎಷ್ಟೆಲ್ಲ ಪ್ರಯೋಜನ ಇದೆ, ಇದನ್ನು ನಾವು ಪಡ್ಕೋಬೇಕು, ಹೋರಾಟ ಮಾಡಬೇಕು ಅಂತ ಎಷ್ಟೋ ವರ್ಷಗಳಿಂದ ಮಠ ಬಿಟ್ಟು ಹೋರಾಟ ಮಾಡ್ತಾವ್ರೆ ಗುರುಗಳು. ಬೇರೆ ಯಾರು ನನ್ನ ಗುರುಗಳು ಬೇರೆ ಲಿಂಗಾಯತ ಗುರುಗಳಿಗೆ ಕೇಳೋದು ಒಂದೇ, ಎಲ್ಲ ಗುರುಗಳು ಒಳ್ಳೆಯವರೇ, ಆದರೆ ಕೆಲವೊಂದು ಸಾರಿ ಈ ರಾಜಕೀಯ ವ್ಯಕ್ತಿಗಳ ಒಂದು ಆಮಿಷ. ಈಗ ಆ ಗುರುಗಳು ಹೋರಾಟ ಮಾಡಕ್ ಹೋಗ್ತೀನಿ ಅಂತಂದ್ರೆ ಹೋಗ್ಬೇಡಿ, ನಾವು ಮಠಕ್ಕೆ ಅಷ್ಟು ದುಡ್ಡು ಕೊಡ್ತೀವಿ, ಇಷ್ಟು ಇದೊಂದು ಇದೆ, ಎಲ್ಲ ಗುರುಗಳ ಮೇಲೆ ಒಂದು ಆಪಾದನೆ ಇದೆ. ದಯವಿಟ್ಟು ನಾನು ಕೇಳ್ಕೊಳ್ಳೋದೇನು ಅಂದರೆ, ಈ ಸಮಾಜ ನಿಮ್ಮದು, ಈ ವೀರಶೈವ ಸಮಾಜ ನಿಮ್ಮದು, ಈ MLAಗಳು ಬರ್ತಾರೆ ಹೋಗ್ತಾರೆ, ಇವ್ರಿಗೆ ಯಾರಿಗೂ ತಲೆ ಕೊಡದೆ ದಯವಿಟ್ಟು ಸಮಾಜಕ್ಕೋಸ್ಕರ ಏನಾದರೂ ಮಾಡಿ. ಈ ಸಮಾಜ ನಿಮ್ಮನ್ನ ಗುರುಗಳು ಮಾಡಿರೋದು, ಅದಕ್ಕೋಸ್ಕರ ಏನಾದರೂ ಮಾಡಿ. ನಿಜವಾಗ್ಲೂ ಈ MLA MP ಇವ್ರ ಮಾತುಗಳು ಕೇಳಬೇಡಿ. ಅದನ್ನ ಕೇಳೋದ್ರಿಂದ ನೀವು ಒಬ್ರು ಗುರುಗಳಾಗಿ ಏನು ಒಂದು ಸಮಾಜನ ತಿದ್ದಬೇಕು, ಒಳ್ಳೆ ದಾರಿಲಿ ತಗೊಂಡೋಗ್ಬೇಕು ಅಂತ ಇದ್ದೀರಿ, ಅದಾಗಲ್ಲ. ಅದೊಂದೇ ನಾನು ನಿಮ್ಮ ಎಲ್ಲಾ ಲಿಂಗಾಯತ ಗುರುಗಳಲ್ಲಿ ಕೇಳ್ಕೊಳೋ ಅಂಥದ್ದು. ಏನೊಂದು ಈಗ ಡಿಸೆಂಬರಲ್ಲಿ ಒಂದು ಮೀಸಲಾತಿ ಹೋರಾಟಕ್ಕೆ ನಮ್ಮ ಗುರುಗಳು ಮತ್ತೆ ಯತ್ನಾಳ್ ಸಾಹೇಬರು ಒಂದು ಕರೆಯನ್ನು ಕೊಟ್ಟಿದ್ದಾರೆ. ದಯವಿಟ್ಟು ಇದು ನಿಮಗೊಂದು ಕಡೆ ಅವಕಾಶ, ನನಗೆ ಗೊತ್ತಿದ್ದಂಗೆ ಈ ಗುರುಗಳನ್ನ, ಯತ್ನಾಳ್ ಸಾಹೇಬ್ರನ್ನ ತುಳಿಯಕ್ಕೆ ಇವ್ರನ್ನ ತುಳಿಯೋದಕ್ಕೆ ತುಂಬಾ ಜನ ಪ್ರಯತ್ನ ಪಡ್ತಾ ಇದ್ದಾರೆ. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.